ಬಿ.ಎಸ್. ಯಡಿಯೂರಪ್ಪನವರು ಬಹಳ ಶ್ರಮ, ಶಿಸ್ತು ಮತ್ತು ಹೋರಾಟದ ಮೂಲಕ ಬಂದಂತ ರಾಜಕಾರಣಿ. ಅವರಿಗೆ ಅಧಿಕಾರ ಬಹಳ ಸುಲಭವಾಗಿ ಸಿಗಲಿಲ್ಲ. ಯಾಕೆಂದ್ರೆ ಅವರು ಪುರಸಭೆಯ ಅಧ್ಯಕ್ಷರಾಗಿ ಶಿಕಾರಿಪುರದಲ್ಲಿ ಹಂತ ಹಂತವಾಗಿ ಮೇಲ್ಬಂದು, ಅಂದ್ರೆ ದಕ್ಷಿಣ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಬಿಜೆಪಿಯನ್ನು ಅಧಿಕಾರಕ್ಕೆ ತಂದಂತ ಒಂದು ಗೌರವ ಅವರಿಗೆ ಸಲ್ಲುತ್ತೆ. 83 ವರ್ಷದ ಈ ಹಿರಿಯ ಮುತ್ಸದಿ ನಾಯಕರ ಬಗ್ಗೆ ಮಾತಾಡ್ಲಿಕ್ಕೆ ನನಗೆ ಬಹಳ ಸಂತೋಷ. ಅಂದ್ರೆ ಯಡಿಯೂರಪ್ಪನವರು ಒಬ್ಬ ವಿಶಿಷ್ಟವಾದಂತಹ ವೈವಿಧ್ಯಮಯ ರಾಜಕಾರಣಿ ಅಂತ ಯಾಕೆ ಹೇಳಬೇಕು ಅಂದ್ರೆ, ಅವರ ರಾಜಕೀಯ ಜೀವನ ಉದ್ದಕ್ಕೂ ಕೂಡ ಹೋರಾಟದ ಜೀವನ ಆಗಿರುತ್ತೆ. ಬಹಳ ಶ್ರಮಜೀವಿ, ಬಹಳ ಕೆಳಮಟ್ಟದಿಂದ ಪಕ್ಷವನ್ನು ಕಟ್ಟಿದಂತ ಧೀಮಂತ ನಾಯಕ ಅಂತಾನೆ ಹೇಳ್ಬೇಕಾಗುತ್ತೆ. ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡತಕ್ಕಂತ ಸಂದರ್ಭದಲ್ಲಿ ನಾನು ಅವರನ್ನ ಜಯದೇವ ಹೃದ್ರೋಗ ಆಸ್ಪತ್ರೆಯ ಆಡಳಿತ ಮಂಡಳಿ ಅಧ್ಯಕ್ಷರಾಗಿ ಬಹಳ ಹತ್ತಿರದಿಂದ ನಾನು ನೋಡಿದ್ದೇನೆ. ಅವರಿಗೆ ಯಾವಾಗ್ಲೂ ಅಷ್ಟೇ ಅವರ ಒಂದು ದೊಡ್ಡ ಗುಣ, ಒಂದು ದೊಡ್ಡ ಮನಸ್ಸು ಏನಪ್ಪಾ ಅಂದ್ರೆ, ಯಾರಾದ್ರೂ ಒಬ್ಬ ಅಧಿಕಾರಿ ಪ್ರಾಮಾಣಿಕನಾಗಿದ್ದಾನೆ, ಅವನಿಂದ ಸಮಾಜಮುಖಿ ಕೆಲಸ ಆಗ್ತಾ ಇದೆ, ಅವನಿಂದ ನಮ್ಮ ರಾಜ್ಯಕ್ಕೆ ಒಳ್ಳೇದಾಗ್ತಾ ಇದೆ ಅನ್ನುವುದು ನಮ್ಮ ಮನಗಟ್ಟದಂತಹ ಅವರ ಮನಸ್ಸಿಗೆ ಹೋದ್ರೆ ಅಂತ ಅಧಿಕಾರಿಗೆ ಹೆಚ್ಚು ಪ್ರೋತ್ಸಾಹವನ್ನ ಕೊಡ್ತಾ ಇದ್ರು. ಜಯದೇವ ಹೃದ್ರೋಗ ಸಂಸ್ಥೆಗೆ ನಾನು ನಿರ್ದೇಶಕನಾಗಿದ್ದಂತ ಸಂದರ್ಭದಲ್ಲಿ ನನ್ನ ಕಾರ್ಯದಕ್ಷತೆಯನ್ನ ಮೆಚ್ಚಿ ಯಾವುದೇ ರಾಜಕೀಯ ವೈಮನಸ್ಸಿದ್ರೂ ಕೂಡ ನನ್ನನ್ನ ಮುಂದುವರಿಸ್ತಾರೆ. ಆದ ಕಡತಗಳ ವಿಲೇವಾರಿ ವಿಚಾರದಲ್ಲಿ ನಿಜವಾಗ್ಲೂ ಅವರನ್ನ ಮೆಚ್ಕೋಬೇಕು. ನಾವು ಸೋಮವಾರ ಕಳಿಸಿದಂತ ಕಡತಗಳನ್ನ ಮಂಗಳವಾರ ಅನುಮೋದನೆ ಮಾಡಿ ಕಳಿಸ್ತಾ ಇದ್ರು. ಸೊ ಈ ರೀತಿ ಆಡಳಿತದಲ್ಲಿ ಅವ್ರಿಗೆ ಬಹಳ ನಿಯಂತ್ರಣ ಇತ್ತು. ಅಂದ್ರೆ ಯಾವುದೇ ಒಂದು ಕಡತವನ್ನ ನೋಡುವಾಗ ಇದು ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ, ಇದು ರಾಜ್ಯಕ್ಕೆ ಅನುಕೂಲ ಆಗುತ್ತೆ, ವ್ಯವಸ್ಥೆಗೆ ಅನುಕೂಲ ಆಗುತ್ತೆ ಅಂದ್ರೆ ಯಾವುದೇ ಇಂದು ಮುಂದೆ ನೋಡ್ದೇನೆ ಕಡತವನ್ನ ಅವರು ವಿಲೇವಾರಿ ಮಾಡ್ತಾ ಇದ್ರು. ಅವರ ಮನಸ್ಸು ಬಹಳ ದೊಡ್ಡದಿತ್ತು, ಅವರ ಹೃದಯ ಕೂಡ ದೊಡ್ಡದಿತ್ತು. ಯಾವಾಗ್ಲೂ ಅಂದ್ರೆ ಈ ರೈತರ ಬಗ್ಗೆ ವಿಶೇಷವಾಗಿ ಅವರಿಗೆ ಕಾಳಜಿ, ಒಂದು ರೈತರಗೋಸ್ಕರ ರೈತ ಬಜೆಟ್ ಅನ್ನ ಮಂಡಿಸಿದಂತ ಏಕೈಕ ಮುಖ್ಯಮಂತ್ರಿ ಅಂತ ಕೂಡ ನಾವು ಹೇಳ್ಬೇಕಾಗುತ್ತೆ. ಅಂದ್ರೆ ಈ 83ರ ಇಳಿ ವಯಸ್ಸಿನಲ್ಲೂ ಕೂಡ ಅವರಿಗಿರತಕ್ಕಂತ ಆತ್ಮಸ್ಥೈರ್ಯ, ಅಂದ್ರೆ ಒಂದಂತೂ ನಿಜ, ಅವರಿಗೆ ಅಧಿಕಾರ ಸಿಕ್ಕಿದ್ದು ಅವರ ಶ್ರಮ, ಅವರ ಹೋರಾಟದ ಫಲವೇ ಹೊರತು ಇನ್ಯಾವುದೂ ಇಲ್ಲ. ಯಾಕೆಂದ್ರೆ ಒಂದು ಹಂತದಲ್ಲಿ ಕರ್ನಾಟಕದಲ್ಲಿ ಯಡಿಯೂರಪ್ಪ ಅಂದ್ರೆ ಬಿಜೆಪಿ ಅಂದ್ರೆ ಯಡಿಯೂರಪ್ಪ ಆ ಮಟ್ಟಕ್ಕಿತ್ತು ಆ ಕಾಲದಲ್ಲಿ. ಅವಾಗ ಇನ್ನೂ ಕೂಡ ಈಗ ನಮ್ಮ ಕೇಂದ್ರ ಸರ್ಕಾರ ಇನ್ನೂ ಅಸ್ತಿತ್ವಕ್ಕೆ ಬಂದಿರಲಿಲ್ಲ. ಅಂತಹ ಕಾಲದಲ್ಲೂ ಕೂಡ ಪಕ್ಷವನ್ನ ಕಟ್ಟಿ ಕಾಲಿಗೆ ಚಕ್ರ ಕಟ್ಕೊಂಡು ಅವರು ಸುತ್ತುತ್ತಾರೆ. ಸೊ ಅದರಿಂದ ಒಂದು ರಾಜಕೀಯ ಪಕ್ಷವನ್ನ ಹೇಗೆ ಕಟ್ಟಬೇಕು ಅನ್ನೋದಕ್ಕೆ ಅವರೇ ಒಂದು ಮಾದರಿ. ಈ ಸಂದರ್ಭದಲ್ಲಿ ಮತ್ತು ಕೋವಿಡ್ ಸಂದರ್ಭದಲ್ಲಿ ಅವರನ್ನು ಬಹಳ ಹತ್ತಿರದಿಂದ ನಾನು ನೋಡಿದ್ದೇನೆ. ಅವರೇ ಕೋವಿಡ್ ವಾರಿಯರ್ ಆಗಿ, ಚೀಫ್ ವಾರಿಯರ್ ಆಗಿ ಕೆಲಸ ಮಾಡ್ತಾರೆ. ಅವರ ವಯಸ್ಸನ್ನು ಲೆಕ್ಕಿಸದೆ, ಆರೋಗ್ಯವನ್ನ ಲೆಕ್ಕಿಸದೆ ನಿರಂತರವಾಗಿ, ಅಂದ್ರೆ ಒಂದು ವಾರದಲ್ಲಿ 2-3 ಸಭೆಗಳನ್ನ ದೀರ್ಘಕಾಲ ಅವರು ನಡೆಸ್ತಾ ಇದ್ರು. ಒಂದು ಸಭೆ 2 ಗಂಟೆ 3 ಗಂಟೆ ನಡೆಸ್ತಿದ್ರು. ಅಂದ್ರೆ ಇನ್ನೊಂದು ಬಹಳ ದೊಡ್ಡ ಗುಣ ಅಂದ್ರೆ, ಯಾರಾದ್ರೂ ಒಬ್ಬ ಅಧಿಕಾರಿ, ಯಾರಾದ್ರೂ ಒಬ್ರು ಸಾರ್ವಜನಿಕರು ಅಹವಾಲುಗಳನ್ನ ಹೇಳ್ತಕ್ಕಂತ, ಸಲಹೆಗಳನ್ನ ಕೊಡ್ತಕ್ಕಂತ ಸಂದರ್ಭದಲ್ಲಿ ಬಹಳ ಶಾಂತ ಚಿತ್ತರಾಗಿ ಕೇಳ್ತಾ ಇದ್ರು. ಈಸ್ ಎ ಗುಡ್ ಲಿಸನರ್. ಅಂದ್ರೆ ಯಾರಾದ್ರೂ ಸಾರ್ವಜನಿಕರು ಒಂದು ನನ್ಗೆ ಸಹಾಯ ಆಗ್ಬೇಕು ಅಂತ ಒಂದು ಚೀಟಿ ಕೊಟ್ರೆ ಅವ್ರು ಯಾವಾಗ್ಲೂ ಜೇಬಲ್ಲಿ ಇಟ್ಕೊಳ್ತಾ ಇದ್ರು. ನಂತರ ಅದನ್ನ ಫಾಲೋ ಅಪ್ ಮಾಡ್ತಾ ಇದ್ರು. ಸುಮ್ಮನೆ ಈಸ್ಕೊಂಡು ಹಾಗೆ ಬಿಸಾಕ ಇರ್ಲಿಲ್ಲ. ನಿಜವಾಗ್ಲೂ ಅವರು ಒಬ್ಬ ನಮ್ಮ ರಾಜ್ಯ ಕಂಡ ಧೀಮಂತ ಮತ್ತು ಅತ್ಯುತ್ತಮ ನಾಯಕರು. ಅವರಿಗೆ ದೇವರು ಆರೋಗ್ಯ, ಆಯಸ್ಸು, ನೆಮ್ಮದಿಯನ್ನ ಕೊಡ್ಲಿ. ಸನ್ಮಾನ್ಯ ಬಿ.ಎಸ್. ಯಡಿಯೂರಪ್ಪನವರಿಗೆ ಈ ಅಭಿಮಾನೋತ್ಸವ ಸಂದರ್ಭದಲ್ಲಿ ಅವರಿಗೆ ನಮ್ಮ ಹೃತ್ಪೂರ್ವಕವಾದ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ.